ಆಮೇಲೆ ಇನ್ನೊಂದು ವಿಚಾರ, ನಾನು ಪ್ರೈವೇಟ್ ಗಾರ್ಡ್ ಮಾಡ್ಕೊಂಡಿದ್ರು ಕೂಡ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನರ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್. ನಾನು ರಮೇಶ್ ಜಾರಕಿಹೊಳಿ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಆಮೇಲೆ ಇವನು ಯಾರೋ ADGP ಅಮೃತ್ ಪಾಲ್ 500 ಕೋಟಿ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಅವನು IPS VD ಚನ್ನಣ್ಣನವ್ರೆ ಮಾಡಬಾರ್ದೆಲ್ಲ ಮಾಡಿಸ್ದ, ಆ ವಕೀಲರುಗಳ ಜೊತೆ ಸೇರ್ಕೊಂಡು ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ನ ಮಗನ ಮೇಲೆ ಅಲ್ಲೇ ಆಯ್ತು, ನನ್ನ ಮೇಲೆ ಅಲ್ಲೇ ಆಯ್ತು, ಸೆಕ್ಯೂರಿಟಿ ಕೊಟ್ಟಿಲ್ಲ. ಈಗ XCMಗಳನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ, ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅನ್ನೋನಲ್ಲ, ಅವನು ನೆಟ್ವರ್ಕ್ಗೆ ಕಾರಣ ಆಗ್ತಾರೆ. ನನ್ನ ಮನೆಗೆ ಏನಾದ್ರೆ ಬಿಡ್ತೀನ, ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು, ನಿನ್ಗೆ ಅದೇ ವಿಚಾರ. ಓಕೆ, ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವನು ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ 5 ಸ್ಟಾರ್ ಹೋಟ್ಲ ಜಿಪ್ಗಳು ಬಿಚ್ಚೋರ್ಕ ಕಂಡೋರ್ ಎಂಟ್ರಿಗಳ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕೋನೆ. ನೋಡಿ, ನಮ್ಗೆ ಹಾಕಿಲ್ಲ. ಇಂಟೆಲಿಜೆನ್ಸ್ ನಮ್ ಪಾಡಿ ಸತ್ತೋಗ್ಬಿಟ್ಟವ್ರೆ ಅನ್ಸ್ತದೆ. ನಾನೇನ್ ಕೇರ್ ಮಾಡಕ್ ಹೋಗಲ್ಲ. ಮೊನ್ನೆ ನಿರ್ಮಲಾನಂದ ಸ್ವಾಮೀಜಿಗೂ ಒಪ್ಸಿದೀನಿ, ನೋಡಿ ಸ್ವಾಮಿ, ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ, ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ ಅಂತ. ಸ್ವಾಮಿಗಳು ಅಮೆರಿಕ ಹೋಗಿ ಲಂಡನ್ ಹೋಗಿದ್ದಾರೆ, ವಾಪಸ್ ಬಂದ್ಮೇಲೆ ನಾನು ಅವ್ರ ಕೈಲೇ ಮಾತಾಡಿಸ್ತೀನಿ. ಸಂತೋಷ್ ಗುರೂಜಿನೂ ಫೋನ್ ಮಾಡಿದ್ರು, ಏನಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತೀಯಾ ಕಾಂಗ್ರೆಸ್ ಸರ್ಕಾರ? ನಾನು ಹೇಳ್ದೆ, ಎಲ್ಲ ಅವ್ನ್ ದಯಾನಂದದೇ ಕೆಲಸ, ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ. ದಯಾನಂದ, ನನಗೆ ನನ್ನ ಮಕ್ಕಳಿಗೆ ನನಗೆ ಹೆಚ್ಚಿಗೆ ಮೇಲೆ ನೀನೇ ಕಾರಣ, ನಿನ್ನ ನೆಟ್ವರ್ಕ್ಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ನೀನ್ ನಾಣ್ಯ ಬರ ಅನ್ಭೋಗ್ಸ್ಕೊ. ಈಗ ಸಂತೋಷ್ ಗುರೂಜಿನೂ ನನ್ನ ಹತ್ರ ಮಾತಾಡಿದ್ರು, ಅವರು ಹೇಳಿದ್ರು ಏನ್ ನಿನ್ಗಾಗಿ ನಾವು ನೋಡ್ಕೊಂತೀವಿ ಅಂತ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ, ನಿನ್ ಮತ ಏನ್ ಬೇಕಾರ ಮಾಡ್ಬೋದು. ನಮ್ಮಂತ ಹೋರಾಟಗಾರರಿಗೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಂಗೆ? ಆಯ್ತು ಮಾಡು, ಹೆಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ ನಿನ್ನಲ್ಲಿ. ಏನ್ ಮಾಡೋಣ? ಎಲ್ಲಾ ಪಾಪಿಗಳ ನಿಮ್ಮ ಪಾಪದ ಮೂಟೆಯನ್ನ ಇದ್ರಲ್ಲಿ ತುಂಬಿದ್ದೀನಿ. ದಿನಾ ನಾನು ಕೋಪನ ತೀರ್ಸ್ಕೊಂತೀನಿ. ಹೊಡೆದು ತೀರ್ಸ್ಕೊಂತೀನಿ. ನಾನು ಲವ್ ಮಾಡ್ತೀನಿ, ಈ ಮೂಟೆನ ಲವ್ ಮಾಡ್ತೀನಿ. ಇದು ನಿಮ್ಮ ಪಾಪದ ಮೂಟೆನ ಲವ್ ಮಾಡ್ತೀನ್ರೋ. ಒಬ್ಬೊಬ್ಬನ ಪಾಪನೂ ತುಂಬಿದ್ದೀನಿ ಇದರಲ್ಲಿ. ದಿನ ಹೊಡೆದು ನನ್ನ ಕೋಪನ ತೀರ್ಸ್ಕೊಂತೀನಿ. ನೀವೇನ್ ಅನ್ಕೊಂಡಿದ್ದೀರಾ? ನಾನು ಸುಮ್ಮನೆ ಯಾವುದೋ ಮೊಬೈಲಲ್ಲಿ ವಿಡಿಯೋ ಹಾಕ್ಬಿಟ್ಟು ಮಜಾ ತಗೊಂತ ಇದ್ದೀನಿ ಅನ್ಕೊಂತೀರಾ? ನಿಮ್ಮನ್ನ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಹೋಗ್ತೀನಲ್ಲ. ಅರ್ಥ ಮಾಡ್ಕೊಳ್ರಿ. ಮಾಫಿಯಾ ನಡೆಸ್ತೀರೇನ್ರ? ಮೀಡಿಯಾ ಮಾಫಿಯಾ, ಪೊಲೀಸ್ ಮಾಫಿಯಾ, ಪೊಲಿಟಿಕಲ್ ಮಾಫಿಯಾ, ಇನ್ನೇನೇನು ಮಾಫಿಯಾ ಇದೆಯೋ ನಿಮ್ದು? ನಡೆಸ್ರಿ. ಎಲ್ಲಾ ಮಾಫಿಯಾಗೂ ಒಂದು ಉತ್ತರ ಇದ್ದಿದ್ದೆ. ಹೆಂಗ್ ಹೊಡಿತೀವಿ ಅಂತಂದ್ರೆ ಮೊಟ್ಟ ನೋಡ್ಕೊಬೇಕು. ಇದು ಫಿಸಿಕಲ್. ಕಾನೂನಲ್ಲಿ ಹೆಂಗ್ ಹೊಡಿತೀನಿ ನಿಮಗೆ ಅಂತಂದ್ರೆ ಜೀವನದಲ್ಲಿ ನನ್ನ ನೆನೆಸ್ಕೊಬೇಕು. ನೀವು ಮಾಫಿಯಾ ನಡೆಸ್ತೀರಲ್ಲ, ಸಾಮಾನ್ಯ ಜನರ ಹತ್ರ ನಗುನ್ ಕಿತ್ಕೊಂತೀರಲ್ಲ, ಸಾಮಾನ್ಯ ಜನರ ಜೀವನದನ್ನ ಆಟಾಡ್ತಿರಲ್ಲ, ನಿಮ್ಮ ಕಾಕಿನ, ನಿಮ್ಮ ಯೂನಿಫಾರ್ಮ್, ನಿಮ್ಮ ಪೊಸಿಷನ್ ಮಿಸ್ಯೂಸ್ ಮಾಡ್ಕೊಂತೀರಲ್ಲ, ಮಾಡ್ಕೊಳ್ರ. ಒಬ್ಬ ಬನ್ಗುನ. ಓಕೆನಾ? ಇದೇ ಉತ್ತರ. ಓಕೆನಾ? ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು, ಹೋಮ್ ಗಾರ್ಡ್ಸ್ ಆಯ್ತು. ಈಗ ಒಂದ್ 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ಆಮೇಲೆ ನಾನು 15 ದಿವಸ ಇಲ್ಲ ಅಂತಂದ್ರೆ ನೀವ್ ಯಾರೋ ಅನ್ಕೊಳಕ್ ಹೋಗ್ಬಿಡಿ ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ. 11.5 ಲಕ್ಷ ಜನ, ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೇಟ್ ಮಾಡ್ತಾ ಇರ್ತಾರೆ. ಬಂದ್ಮೇಲೆ ಹಾಕಿ ರುಬ್ಬಾಕ್ಬಿಡ್ತೀನಿ. ಹಂಗಾಗಿ ಜಾಸ್ತಿ ಬಾಲ ಬಿಚ್ಚಕ್ ಹೋಗ್ಬಿಡಿ. ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಹೆಡ್ಗಳು, SP ಗಳು ಮತ್ತೆ ಪೊಲೀಸ್ ಕಮಿಷನರ್ಗಳು, ನೀವ್ಯಾರು ಡಾನ್ಗಳೇನಲ್ಲ, ನಾವ್ಯಾರು ರೌಡಿಗಳೇನಲ್ಲ. ನಿಮ್ದೇನಿದ್ರು ಸಂಬಳ ಕೊಡ್ತಾರೆ. ತಾವುಗಳು ತಮ್ಮ ಕೆಲಸ ಮಾಡ್ಕೊಂಡ್ರೆ ಆಯ್ತು. ತಾವು ಡಾನ್ಗಿರಿ ಮಾಡೋದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಂಗೆ ಹೋಮ್ ಮಿನಿಸ್ಟರ್ ಗೊತ್ತು, ಚಾಣಕ್ಯ ಗೊತ್ತು, ನಂಗೆ ಇನ್ಫಾರ್ಮರ್ ಗೊತ್ತು, ನಾನು CBI ಆಗ್ತೀನಿ, ಅದಾಗ್ತೀನಿ, ಡ್ಯಾನ್ಸ್ಗಳನ್ನ ಮಾಡಿದ್ರೆ ಏನಿಲ್ಲ. ನಿಮ್ ಯೋಗ್ಯತೆ ತೋರಿಸ್ಬೇಕಾಗ್ತದೆ. ಬರೋ ಸಂಬಳಕ್ಕೆ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವ್ರ ಓನ್ಲಿ ಸೆಕ್ಯೂರಿಟಿ ಚೀಫ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು, ಅಲ್ಲಿರೋ ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಮಾಡ್ಬೇಕು, ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು, ನಿಮ್ಮವ್ರ ಲಂಚ ಮುಡ್ದಂಗ್ ನೋಡ್ಕೊಬೇಕು. ಯಾಕಂದ್ರೆ ನಿಮ್ ಶಿಷ್ಯಂದ್ರೆಲ್ಲ ಬರೀ ಕಲೆಕ್ಷನ್ ಏಜೆಂಟ್ಗಳೇ, ಹಂಗ ಅವೆಲ್ಲ ಮಾಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು, ನಂಗೆ CM ಗೊತ್ತು, PM ಗೊತ್ತು, ಚಾಣಕ್ಯ ಗೊತ್ತು ಅಂತಂದ್ರೆ ನಾನು CBI ಆಗ್ತೀನಿ ಅಂತಂದ್ರೆ ಏನ್ CBI ಅಷ್ಟೇ. ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ. ನೀವು CBI ಡೈರೆಕ್ಟರ್ ಆಗಿ, ಆಮೇಲೆ CBI ಡೈರೆಕ್ಟರ್ ಹೆಂಗಾಗೋದು, ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು CBI ಆಗ್ಬಿಡೋದು. ಎಂತ ಮಹಾನ್ ಬಾರೋ ನೀವೆಲ್ಲ. ನಿಮ್ಮನ್ನ IPS ಬೇರೆ ಹೇಳ್ಬೇಕಾ? ನಿಮ್ಮನ್ನ ಎಲ್ಲರೂ ಕೆಟ್ಟವರಲ್ಲ, ಬಟ್ ಎಲ್ಲ ಕ್ರಿಕೆಟ್ಸ್ ಇದ್ರ ನೀವೆಲ್ಲ. ಬರೀ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ
ಸ್ಯಾಲ್ರಿ 80,000 ರೂಪಾಯಿ ಮಾಡೋದು, ಕ್ಯಾಂಟೀನ್ ಫೆಸಿಲಿಟಿ ಕೊಡೋದು, ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ ತರ ಅವ್ರ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು. ಯಾಕಂದ್ರೆ ಕ್ರೈಮು, ರೌಡಿಗಳು ಇವ್ರನ್ನ ಎಲ್ಲಾರನ್ನೇ ತಕೊಂಬರ್ತಾರೆ. ಅವ್ರ ಫ್ಯಾಮಿಲಿಗಳು ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ಕೆಲಸ ಅಲ್ವಾ, ಹಂಗಾಗಿ ಮಾಡ್ಬೇಕು. ಜೊತೆನಲ್ಲಿ ನಮ್ಮ ಮುಖ್ಯವಾದ ಇನ್ನೊಂದು ಘಟಕ ಅಂತಂದ್ರೆ ಹೋಮ್ ಗಾರ್ಡ್ಸ್. 40,000 ಹೋಮ್ ಗಾರ್ಡ್ಸ್ ಇದ್ರೆ ಕರ್ನಾಟಕದಲ್ಲಿ. ಪಾಪ ಅವ್ರನ್ನ ಯಾರು ಪರ್ಮನೆಂಟ್ ಮಾಡಿಲ್ಲ ಅಲ್ರಿ, ಅವ್ರನ್ನ ಸರ್ವಿಸ್ ತಗೊಂತೀರಾ. ಬಿಜೆಪಿ ನಾವು ಎಲ್ಲ ಪ್ರೈವೇಟೈಸ್ ಅಂದ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ ನ್ಯಾಷನಲೈಸೇಷನ್ ಮಾಡ್ಬೇಕಲ್ಲ, ಹೋಮ್ ಗಾರ್ಡ್ಸ್ ಗಳನ್ನ ಪರ್ಮನೆಂಟ್ ಮಾಡ್ಬೇಕು. ನಾನು 15 ದಿವಸ ಎಲ್ಲೋ ಆಚೆ ಕಡೆ ಓದ್ತಾ ಇದ್ದೀನಿ, ಎಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗತ್ತೆ. ನಾಳೆ ಒಂದು ಕಾರ್ಯಕ್ರಮಕ್ಕೆ ಓದ್ತಾ ಇದ್ದೀನಿ. ಹಾಗಾಗಿ ನಾನು ವಾಪಸ್ ಬಂದ್ಮೇಲೆ ದೇವರಣೆ ನಾನು ವಿಧಾನಸೌಧ ಮುಂದೆ ಧರಣಿ ಮಾಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗೆ 80,000 ಸ್ಯಾಲರಿ ಮಾಡ್ಬೇಕು. ಎರಡನೇದಾಗಿ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು, ಟ್ಯಾಕ್ಸ್ ಫ್ರೀ ಐಟಮ್ಸ್ ಕೊಡ್ಬೇಕು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಾರ್ಗು. ಯಾಕಂತಂದ್ರೆ ಮಜಾ ಮಾಡೋ IPS ಗಳು ಆರ್ಡರ್ ರಿಲೀಸು, 2 ಕಾರು, ಅವ್ರ ಹೆಂಡ್ರು ಮಕ್ಕಳಿಗೆ ಸುತ್ತಾಡಕ್ಕೆ ಇನ್ನೊಂದು ಕಾರು, ಆಮೇಲೆ 1.5 ಲಕ್ಷ ಸಂಬಳ, ಆಳು ಮೂಳು ಎಲ್ಲಾ ಕೊಡ್ತೀರ IPS ಗಳಿಗೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನೋ ಪಾಪ ಮಾಡೋರೆ. 24 ಗಂಟೆ ಗ್ರೌಂಡ್ ಅಲ್ಲಿ ಇರೋದು ಅವರು, ರೌಡಿಗಳನ್ನ ತಕೊಂಬೋದು ಅವರು, ಉಗಿಸ್ಕೊಳೋದು ಅವರು, ಡ್ಯೂಟಿ ಮಾಡೋದು ಅವರು. ಅವ್ರಿಗೆ ಮಾತ್ರ 30,000 ಸಂಬಳ, IPS ಗಳಿಗೆ 2 ಲಕ್ಷ ಸಂಬಳ, ಆರ್ಡರ್ ಅಲ್ಲಿ ಆಳು ಉಮ್ಮಳು ಎಲ್ಲ. ಹಂಗಾಗಿ ಇವ್ರ ತರ ತಮಿಳ್ನಾಡು ತರ ನೀವು 80,000 ಸ್ಯಾಲರಿ ಮಾಡ್ಬೇಕು, ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು, ಅವ್ರ ಮಕ್ಕಳಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ಮಾಡ್ಬೇಕು, ಅವ್ರನ್ನ ನಾವು ನಗ್ನಾಗ್ತಾ ಚೆನ್ನಾಗಿ ನೋಡ್ಬೇಕು. ಸಾಧ್ಯವಾದ್ರೆ ಒಂದು ವೀಕ್ಲಿ ಆಫ್ ಕೊಡ್ರಿ, 6 ತಿಂಗಳಿಗೊಂದ್ಸಿದ್ದು ಒಂದು ಟ್ರಿಪ್ ಕಳಿಸಿ ಅವ್ರ 2 ಮಕ್ಕಳನ್ನ. ಇಷ್ಟೆಲ್ಲಾ ಮಾಡಿದ್ರೆ ಅವ್ರು ₹1 ಲಂಚ ಮಾಡಲ್ಲ, ಅದು ನನ್ ಗ್ಯಾರಂಟಿ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ್ ಸಾಬ್. ಥ್ಯಾಂಕ್ ಯು. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೇಳದ್ನಲ್ಲ, ತಮಿಳ್ನಾಡಲ್ಲಿ 80,000 ಏನೋ ಪೇ ಸ್ಕೇಲ್ ಕೊಡ್ತಾವ್ರೆ. ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಕರ್ನಾಟಕದಲ್ಲಿ ಇದನ್ನ ಸ್ಟಾಪ್ ಮಾಡಿಸ್ತಾ ಇರೋರು IPS ಲಾಬಿಗಳಂತ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. IPS ಅಧಿಕಾರಿಗಳು ಯಾಕೆ ಇದನ್ನ ನಿಲ್ಲಿಸ್ತಾವ್ರೆ ಅಂತಂದ್ರೆ, ಅವ್ರಿಗೆ 80,000 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಲಂಚ ಮುಟ್ಟಲ್ಲ, ಲಂಚ ಕೇಳಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅದು IPS ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಯಾಕೆ ಅಂತಂದ್ರೆ IPS ಅವ್ರಿಗೆ 1.5-2 ಲಕ್ಷ ಸಂಬಳ ಬರ್ತದೆ. ಜೊತೆಲಿ ಅವ್ರಿಗೆ ಈಗ ಹೆಂಗೆ ಅಂತ ಅವ್ರು ಲಂಚ ಕೇಳಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಕಲೆಕ್ಟ್ ಮಾಡಿ ಇವ್ರು ಕೊಡ್ಬೇಕು. ಹಂಗಾಗಿನೇ ಅವ್ರ ಸಂಬಳನ ಕಮ್ಮಿ ಇಟ್ಟಿದ್ರೆ. ಹಾಗಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಕಳಕಳಿಯ ಮನವಿ, ದಯಮಾಡಿ ನಮ್ಮ ರೈತರ ಮಕ್ಕಳು, ನಮ್ಮ ಸಮಾಜದ ಒಂದು ಆಸ್ತಿ ಆದಂತ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಪೇ ಸ್ಕೇಲ್ ಅನ್ನ ಲೈಕ್ ತಮಿಳ್ನಾಡು, ಲೈಕ್ ಡೆಲ್ಲಿ ಮಾಡ್ಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ, ಆಮೇಲೆ ವಾರಕ್ಕೊಂದು ಲೀವ್ ಕೊಡ್ಬೇಕು. ಅವ್ರಿಗೆ ವಾರಕ್ಕೊಂದು ಲೀವ್ ಮ್ಯಾಂಡೇಟು. ಅವರು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಮಕ್ಕಳು ಅಂಕಲ್ ಅಂತಾರಂತೆ, ಯಾಕಂದ್ರೆ ಮುಖನೇ ನೋಡ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಮಲಗಿರ್ಬೇಕಾದ್ರೆ ಎದ್ದು ಬರ್ತಾರೆ, ಮನೆಗೆ ಹೋದ್ರು ಬಿಟ್ರು. ಯಾವಾಗ ನೋಡಿದ್ರು ಆ ಡ್ಯೂಟಿ, ಈ ಡ್ಯೂಟಿ, VIP ಡ್ಯೂಟಿ, CM ಡ್ಯೂಟಿ, PM ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಆ ಡ್ಯೂಟಿ ಅಂತ ಜೀವನ ಪೂರ್ತಿ ಮೈ ತುಂಬಾ ಕಾಯಿಲೆ ಹಾಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರಿಗೆ 80,000 ರೂಪಾಯಿ ಪೇ ಸ್ಕೇಲ್ ಮಾಡ್ಬೇಕು ನಮ್ಮ ಡಿಮ್ಯಾಂಡು. ನಾನು 15 ದಿವಸ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಧರಣಿ ಮಾಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಧರಣಿ ಮಾಡ್ತೀನಿ. 80,000 ರೂಪಾಯಿ ಪೇ ಸ್ಕೇಲ್ ಆಗ್ಲೇಬೇಕು. ಕ್ಯಾಂಟೀನ್ ಕೊಡ್ಬೇಕು ಅವ್ರಿಗೆ, ಕ್ಯಾಂಟೀನ್ ಫೆಸಿಲಿಟಿ, ಟ್ಯಾಕ್ಸ್ ಫ್ರೀ ಐಟಮ್ಸ್. ಮೂರನೇದಾಗಿ ಅವ್ರ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ತರ ಒಂದು 4 ಪೊಲೀಸರು ಅಂತಂದ್ರೆ ನಾನು ಭ್ರಷ್ಟರಿಗಿಷ್ಟು ಅಂತೆಲ್ಲ ಬ್ರ್ಯಾಂಡ್ ಮಾಡಿದ್ವಿ. ಇದು ಅದೊಂದು ಮಟ್ಟಕ್ಕೆ ನಿಜಾನೇ ಇರ್ಬೋದು. ಬಟ್ ಆದರೆ ಇವತ್ತೊಂದು ಹೊಸ ಡಿಮ್ಯಾಂಡ್ ಅನ್ನ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಇಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಅವ್ರಗಳಿಗೆ ನೆಟ್ಟಿಗೆ ಸ್ಯಾಲರಿ ಕೊಡ್ತಾ ಇಲ್ಲ ಬಿಕಾಸ್ ಆಫ್ IPS ಮಾಫಿಯಾ. IPS ಮಾಫಿಯಾಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 32,000 ಸ್ಕೇಲ್ಗಳು ಇಟ್ಕೊಂಡು ಅವರು ಆ ಸ್ಯಾಲರಿ ಏನಕ್ಕೆ ಇಟ್ಟಿರೋದು ಅಂತಂದ್ರೆ 32,000 ಜೀವನಕ್ಕೆ ಅರ್ಧಂಬರ್ಧ ಸ್ಯಾಲರಿ ಕೊಟ್ರೆ ಲಂಚ ರೋಲ್ ಕಾಲ್ ಮಾಡ್ತಾರೆ. ಆ ರೋಲ್ ಕಾಲ್ ಅವರು ತಿಂತಾರೆ, IPS ಗಳಿಗೂ ತಂದು ಕೊಡ್ತಾರೆ. ಎಲ್ಲಾ IPS ಅಲ್ಲ, ಸಾಕಷ್ಟು IPS ಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ ಸ್ಯಾಲರಿ ಹೈಕ್ ಆಗ್ಬಾರ್ದು ನೋಡ್ಕೊಳ್ತಾ ಇದಾರೆ. ನಾನು ಮೊನ್ನೆ ಮಾತಾಡಿದಾಗೂ ಅಷ್ಟೇ ಒಂದು ಸ್ಟ್ರಾಟಜಿ ಗೊತ್ತಾಗಿದ್ದೀರ ಅಂತಂದ್ರೆ, ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 20,000 40,000 ಹೊಡಿಕಿಟ್ರೆ ಅವ್ರ ಕೈಲಿ ರೋಲ್ ಕಾಲ್ ಮಾಡಿಸ್ಬೋದು. ಆ ರೋಲ್ ಕಾಲ್ IPS ಗಳಿಗೆ ಹೋಗುತ್ತೆ, ಎಲ್ಲಾ IPS ಗಳಿಗಲ್ಲ, ಬಟ್ ಮೋಸ್ಟ್ ಆಫ್ ದ IPS ಭ್ರಷ್ಟಿದ್ದಾರೆ. ಸೊ ಈಗ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಡವರ ಮಕ್ಕಳು, ರೌಡಿಗಳು ಗ್ರೌಂಡ್ ಅಲ್ಲಿ ಇರ್ತಾರೆ. ನಿಮ್ಮ ಇನ್ಸ್ಪೆಕ್ಟರ್ಗಳು, ACP, DYSP, SP ಗಳೆಲ್ಲ ಸಲ್ಯೂಟ್ ಹೊಡ್ಸ್ಕೊಂತಾರೆ ಹೊರತು ಗ್ರೌಂಡ್ ಅಲ್ಲಿ ಇರೋದು ನಮ್ಮ ಬಡವರ ಮಕ್ಕಳು, ರೈತರ ಮಕ್ಕಳು, ಪೊಲೀಸ್ ಕಾನ್ಸ್ಟೇಬಲ್ಗಳು. ಅವ್ರಗಳಿಗೆ ತಮಿಳ್ನಾಡು ತರ 80,000 ರೂಪಾಯಿ ಸ್ಯಾಲರಿನ 7th ಪೇ ಕಮಿಷನ್ ಕೊಡ್ಬೇಕು ಅವ್ರಿಗೆ. ಮತ್ತೆ ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಅವ್ರಿಗೆ, ಯಾಕಂತಂದ್ರೆ ಟ್ಯಾಕ್ಸ್ ಮಿಲಿಟರಿ ಅವ್ರಿಗೆ ಯಾವ ರೀತಿ ಕೊಡ್ತೀರಾ ಅವ್ರಿಗೂ ಟ್ಯಾಕ್ಸ್ ರಿಲೇಟ್ ಕೊಡಿ. ಅವ್ರ ಮಕ್ಕಳಿಗೆ ಒಂದೊಂದು ಬೆಂಗಳೂರಲ್ಲಿ 4 ಕಡೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮಾಡಿ. ಯಾಕಂದ್ರೆ
ರೌಡಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಅವ್ರು ಇವ್ರನ್ನ ಎದುರಾಕಂತಾರೆ. ಅವ್ರಿಗೆ ಒಳ್ಳೆ ಸ್ಯಾಲರಿ ಕೊಟ್ಟು ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟು ಕೇಂದ್ರ. ನಮಸ್ಕಾರ ಕರ್ನಾಟಕ. ಒಬ್ಬ ಸಿಟಿ ಪೊಲೀಸ್ ಕಮಿಷನರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆಗೆ ಒಬ್ಬ ಇನ್ಚಾರ್ಜ್, ಒಬ್ಬ ಚೀಫ್ ಸೆಕ್ಯೂರಿಟಿ ಆಫೀಸರ್ ಬಿಟ್ರೆ ಬೆಂಗಳೂರಿಗೆ ಡಾನ್ ಅಂತೂ ಅಲ್ಲ. ಇಲ್ಲಿ IPS ಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರು ಅಂತಂದ್ರೆ ಹೆಚ್ಚು ಕಡಿಮೆ ಅವರು ಏನೋ ರೌಡಿಗಳಿಗೆ ಡಾನ್ಗಳಿಗೆ ಡಾನ್ ತರ ಆಗ್ಬಿಟ್ಟವ್ರೆ. ಆಮೇಲೆ ರಾಜಕಾರಣಿಗಳಿಗೆ ಒಂದ್ ರೀತಿನಲ್ಲಿ ಸಕಲವನ್ನು ಪೂರೈಸೋ ಕಾಮಧೇನು ಆಗ್ಬಿಟ್ಟವ್ರೆ. ಅದಲ್ಲ ಸಂವಿಧಾನ ಹೇಳೋದು. ಇವರ ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಕಮಿಷನರ್ ಎ ಪಬ್ಲಿಕ್ ಸರ್ವೆಂಟ್. He has to serve the society, ensure law and order is maintained, and be on the ground when required, and treat the public as one supposed to be. ಅದನ್ನ ಬಿಟ್ಟು ಪೊಲೀಸ್ ಕಮಿಷನರ್ ಆಗ್ಬಿಟ್ರೆ ಅವ್ನು ಡಾನು, ಅವ್ನ ಏನೇ ಮಾಡಿದ್ರು ಅವ್ನು ಏನ್ ಮಾಫಿಯಾ ಬೇಕಾದ್ರೆ ನಡೆಸ್ಬೋದು. ಆ ತರ ಇದೆ. ಸಾಂವಿಧಾನಿಕವಾಗಿ ಅದಕ್ಕೆ ಅವಕಾಶ ಇಲ್ಲ, ನಾವು ಅವಕಾಶ ಕೊಡೋದು ಇಲ್ಲ. ನೀನು ಯಾವುದೇ ಪೊಲೀಸ್ ಕಮಿಷನರ್ ಆಗಿರ್ಲಿ, SP ಆಗಿರ್ಲಿ, DYSP ಆಗಿರ್ಲಿ, ಅರ್ಥ ಮಾಡ್ಕೊಳ್ಳಿ, ನೀವ್ ಯಾರೋ ಡಾನ್ಗಳಲ್ಲ. ನಿಮ್ಮ ಡಾನ್ಗಳ ಗಿರಿಯಲ್ಲಿ ನಡೆಯಲ್ಲ. ಆಮೇಲೆ ಸಂವಿಧಾನಕ್ಕೆ ಮರ್ಯಾದೆ ಕೊಡ್ಬೇಕು. ಜನರು ಜನ 6 ಕೋಟಿ ಕನ್ನಡಿಗರು ಟ್ಯಾಕ್ಸ್ ಕಟ್ರೆ ನಿಮ್ ಸಂಬಳ ಬರೋದು. ನೀವು ಓಡಾಡೋ ಜೀಪು, ಆರ್ಡರ್ಲೀಸು, ನಿಮ್ ಹೆಂಡ್ರು ಮಕ್ಕಳು ನಮ್ಮ ಸರ್ಕಾರಿ ಜಾಗ ಯೂಸ್ ಕಾರ್ ಯೂಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ತಿರ್ಗೋಕ್ ಹೋಗೋದು, ಎಲ್ಲ ನಮ್ ದುಡ್ಡು ಮಾಡ್ಕೊಂಡು ದೌಲತ್ಗಳು ಬೇಡ. ಹಾಗಾಗಿ ಪೊಲೀಸ್ ಕಮಿಷನರ್ ಆದಂತವ್ರು ಅಥವಾ SP ಗಳವರು ಮೇಂಟೈನ್ ಯುವರ್ ಸ್ಟ್ಯಾಂಡರ್ಡ್ಸ್, ರೆಸ್ಪೆಕ್ಟ್ ದ ಪಬ್ಲಿಕ್ ಫ್ರಮ್ ಹೂಮ್ ಯು ಆರ್ ಗೆಟಿಂಗ್ ಯುವರ್ ಸ್ಯಾಲರೀಸ್, and